ಇವರು ಪ್ರಜ್ವಲ್ ರೇವಣ್ಣ ಅವರು ಇಲ್ಲೇ ಇದ್ದು ಫೇಸ್ ಮಾಡಿದ್ರೆ ಏನು ಆತಿರ್ಲಿಲ್ಲ. ಇವರು ಹೊರದೇಶಕ್ಕೆ ಹೋಗಿ ಕೂತಿದ್ದಾರೆ. ಹೊರದೇಶಕ್ಕೆ ಹೋಗಿ ಕೂತಿರೋದ್ರಿಂದ ಇದನ್ನ SITಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಕೊಟ್ಟಿದೆ. ಸರ್ಕಾರ SITಯನ್ನ ನಡೆಸ್ತಾ ಇದೆ. ಸರ್ಕಾರ SITಯನ್ನ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರನ SITನೇ ಸರಿ ಇಲ್ಲ ಯಾರು ಹೇಳೋರು? ಇದೇ ದೇವರಾಜೇಗೌಡ SIT ಸರಿ ಇಲ್ಲ, ಇದೇ ಕಾಂಗ್ರೆಸ್ ಇವ್ರ ಮೇಲೂ ಹೇಳ್ಕೊಂಡು ನೇರವಾಗಿ ಹೇಳ್ತಾನೆ ಇದು ಸರ್ಕಾರ ಇದಕ್ಕೆ ಇದನ್ನು ಪಿನ್ ಡ್ರೈವ್ ಬಿಡೋದಕ್ಕೆ ಅರಿಬಿಡ್ಲಿಕ್ಕೆ ಇದರ ರೂವಾರಿ ಅಂದ್ರೆ ಅವನು ಹೆಂಗೆ ಹೇಳ್ತಾರೆ ಅಂದ್ರೆ ಈ ವಿಡಿಯೋ ಕ್ಯಾಸೆಟ್ ತಯಾರು ಮಾಡೋದ್ರಿಂದಲೂ DK ಶಿವಕುಮಾರ್ ಏನೋ ಜವಾಬ್ದಾರಸ್ಥರು ಏನೋ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆಲ್ಲ ಸರ್ಕಾರ ಹಿಂದಿದೆ, ಸರ್ಕಾರ ಸಿದ್ದರಾಮಯ್ಯನವರು ಇವರು ಎಲ್ಲ ಸೇರಿ ಈ ಇದನ್ನು ಪಿನ್ ಡ್ರೈವ್ ತಯಾರು ಮಾಡಿದ್ದಾರೆ, ಇದ್ರ ಜವಾಬ್ದಾರಸ್ಥರು ಅವರೇ, ಸರ್ಕಾರವೇ ಇದಕ್ಕೆ ಕಾರಣ ಅಂತ ಹೇಳಿ ಆಪಾದನೆ ಮಾಡ್ತಾರಲ್ಲ ಈ ಮನುಷ್ಯ. ಅದನ್ನ ಕಟ್ಕೊಂಡು ಇವರು ಈ ನಮ್ಮ ವಿರೋಧಿ ಪಕ್ಷದವರು ಈ ಸುಮ್ಮನೆ ಇದ್ದರನ್ನ ತಗೊಂಡೋಗ್ಬಿಟ್ಟು ಏಕಾಏಕಿ ಏನಿಲ್ಲ ಪ್ರತಿಭಟನೆ ಮಾಡೋದು. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ 2 ಸಾರಿ. ಸ್ವಲ್ಪ ಇದಾಗಿ ಮಾತಿನಲ್ಲಿ ಇಡ್ತಾ ಬೇಕಲ್ವಾ? ಏನು ಆ ರೀತಿ ಇಲ್ಲ, ಎಲ್ಲರನ್ನೂ ಏಕವಚನದಲ್ಲಿ ಬೈಯೋದು, ಎಲ್ಲರೂ ಇದು ಮಾಡೋದು. ಈಗ ಇರ್ತಕ್ಕಂಥ ಸಮಸ್ಯೆ ಇಲ್ಲಿ ಒಂದು ಯಾರು ಪ್ರಯತ್ನ ಮಾಡಬೇಕಾದ್ದಿಲ್ಲ, ಏನೂ ಆಗ್ಬೇಕಾದ್ದಿಲ್ಲ, ಅದು ಯಾರು ಏನೂ ಮರಮಾಚಕ್ಕಾಗೋದಿಲ್ಲ. ಕಟು ಸತ್ಯ, ಅಂಗೈಲಿರೋ ಉಣ್ಣಿಗೆ ಸಾಕ್ಷಿ ಬೇರೆ ಬೇಕಾದಂಗೆ ಎಲ್ಲ ಪಿನ್ ಡ್ರೈವ್ ಸಿಕ್ಕಿದೆ, ಪೆನ್ ಡ್ರೈವ್ನಲ್ಲಿದೆ. ಅವ್ರು ಏನು ಅನುಭವಿಸ್ಬೇಕೋ ಆ ಶಿಕ್ಷಣ ಅವರು ಒಂದಿನ ಅನುಭವಿಸಲೇಬೇಕಾಗುತ್ತೆ. ಅದು ಒಂದು ಕಡೆ. ಇನ್ನೊಂದು ಇಲ್ಲಿ ಎರಡನೇ ಸಮಸ್ಯೆ ಇರ್ತಕ್ಕಂಥದ್ದು ಪಿನ್ ಡ್ರೈವ್ ಅನ್ನ ಹರಿಬಿಟ್ಟವ್ರು ಯಾರು ಅನ್ನೋ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕೆ ಈಗ ಇದರಲ್ಲಿ ರಾಜಕಾರಣ ಬೆರೆತಿದೆ. ಇದಕ್ಕೆ ಜಾತಿನೂ ತಂದಿದ್ದಾರೆ, ನಾಯಕತ್ವನೂ ತಂದಿದ್ದಾರೆ, ಎಲ್ಲಾ ಪ್ರಶ್ನನೂ ತಂದಿದ್ದಾರೆ. ಯಾರು ತಂದಿರೋದಲ್ಲ, ಇವರೇ ನಾಯಕರುಗಳೇ ತಂದುಕೊಂಡಿದ್ದಾರೆ. ಈಗ ದೇವರಾಜೇಗೌಡ ಈ ಮಧ್ಯೆ ಮತ್ತೆ ಇಂಟರ್ಫಿಯರೆನ್ಸ್ ಆಗಿ ಏನ್ ಮಾಡಿದ್ರು? ಇವ್ರು ಯಾಕೆ ಅಂಥ ಸಭ್ಯರಾಗಿ ಅಂಥ ಪ್ರಾಮಾಣಿಕರಾದ್ರೆ ಶಿವರಾಮೇಗೌಡರು ಕರೆದ್ರು ಅಂತಲೇ ಇಟ್ಕೊಳ್ಳಿ, ಯಾತ್ಕ ಮಾತಾಡಕ್ ಕರೆದ್ರು ಅಂತ ಇಟ್ಕೊಳ್ಳಿ. ಇಲ್ಲಿ ಇವರೇ ಅವರು ನೆನ್ನೆ ನೋಡಿದ್ರೆ ಅವನು ಟಿವಿನಲ್ಲಿ ಬಹಳ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರು. ಇಬ್ರು ಚೆನ್ನಾಗಿ ಜಗಳಾಡಿರು, ಚೆನ್ನಾಗಿ ಹೇಳಿರು. ಆದರೆ ಆ ಟಿವಿನಲ್ಲಿ ನಡೆದ ಘಟನೆಯನ್ನು ನೋಡಿದ್ರೆ ಈಗ ನಾವೇನ್ ಕರೆದಿರಲಿಲ್ಲ, ಅವರೇ ಕರೆದು ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ನಾನು ಇವ್ರ ಹತ್ರ ಮಾತಾಡಬೇಕು, DK ಶಿವಕುಮಾರ್ ಅವ್ರ ಹತ್ರವ ಮಾತಾಡಿಸಿ ಅಂತ. ಏನೋ ಈ ವಿಚಾರವಾಗಿ ಇವನು ಯಾವ ಮೊದಲಿಂದಲೂ ದೇವೇಗೌಡರ ಕುಟುಂಬಕ್ಕೆ ವಿರೋಧ ಆಗಿರೋನಲ್ಲ, ಏನೋ ಹೆಚ್ಚಿನ ಮಾಹಿತಿ ಇದೆಯಕ್ಕಲ್ಲ, ಅದು ಹಂಚ್ಕೊತಾನಕ್ಕಲ್ಲ, ಏನೋ ಹೇಳ್ತಾನೇನೋ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದ್ರು ಅಂತಲೇ ಇಟ್ಕೊಂಬಿಡೋಣ. ಇದು ಆರ್ಗ್ಯುಮೆಂಟ್ ಇಟ್ಕೊಳ್ಳೋಣ, ಇಲ್ಲ ಅಂತ ಹೇಳೋದು ಬೇಡ. ಯಾಕಂದ್ರೆ ಮಾತಾಡಿ ಆಗಿತ್ತೆ, ಅದೇನು ಮಾತಾಡಿರು ಅನ್ನೋದು ಆಮೇಲೆ ಪ್ರಶ್ನೆ. ಮಾತಾಡಿದ್ದೇ ಮೊದಲನೇ ತಪ್ಪು. ಇವ್ರು ಮಾತಾಡಕ್ ಹೋಗಿದ್ದು ಮೊದಲನೇ ತಪ್ಪು, ಅವ್ರು ಮಾತಾಡಿದ್ದು ಮೊದಲನೇ ತಪ್ಪು. ಅದು ಪ್ರಶ್ನೆ ನಾವು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನ ಯಾರು ಬಂದ್ಬಿಟ್ಟು ನಾನೇನು ಅವನು ಏನ್ ಹೇಳ್ಯಾನದ್ರಲ್ಲಿ? ಏನ್ ದೇವರಾಜೇಗೌಡರಿಂದರೆ ಏನಿಲ್ಲ ಸರ್, ಅದೇನೋ ಹೇಳ್ಯಾರ ಇವರು, ಅಷ್ಟಕ್ಕೆ ನಿತ್ತು ಹೋಯ್ತದು. ಮುಂದಕ್ಕೆ ಏನ್ ಸಂಭಾಷಣೆ ನಡೀತು, ನಾನೇ ವಿಡಿಯೋ ಇವ್ರಿಗೇನಾರ ಅವರು ನಾನೇ ವಿಡಿಯೋ ಬಿಟ್ಟಿರೋದು ಅಂತ ಹೇಳ್ಯಾರ, ನಾವೇ ಎಲ್ಲನೂ ಮಾಡಿಸಿರೋರು ಅಂತ ಹೇಳ್ಯಾರ, ನಾವೇ ಎಲ್ಲನೂ ವಿಡಿಯೋ ಬಿಟ್ಟಿದ್ದೀನಿ ಅಂತ ಹೇಳಿದಾರ? ಅದು ತನಿಖೆ ಆಗತ್ತೆ. ತನಿಖೆನಲ್ಲಿ ಏನಾಗಬೇಕು ಅದು ಆಗತ್ತೆ. ಇವರಿಗೆ DK ಶಿವಕುಮಾರ್ ಮೇಲೆ ಇಷ್ಟೇ ಕಾರಣಕ್ಕೆ ಅದಂತಂದು ಒಂದು ಪಿನ್ ಡ್ರೈವ್ ಹಿಡ್ಕೊಂಡ್ಬಂದು ಪಿನ್ ಡ್ರೈವ್ ಹಿಂಗೆ ಮಾಧ್ಯಮದ ಮುಂದೆ ತೋರಿಸ್ಬಿಟ್ಟು ಇದು ನೋಡಿ DK ಶಿವಕುಮಾರ್ ನನ್ನನ್ನ ಸಂಪರ್ಕ ಮಾಡಿದ್ರು, ಇವನೇ ಸಂಪರ್ಕ ಮಾಡಿ ಫೋನ್ ಮಾಡಿ ಇವರೇ ಫೋನಲ್ಲಿ ಸಂಪರ್ಕ ಮಾಡಿಬಿಟ್ಟು ಅದೇನು ದೊಡ್ಡ ವಿಚಾರ ಅಂದಂಗೆ ಅದು ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿನಲ್ಲಿ ಬಿಂಬಿಸೋ ರೀತಿನಲ್ಲಿ ಇವರು ಹೋಗಿರ್ತಕ್ಕಂಥದ್ದು. ಇವ್ರಿಗೆ ಯಾಕೆ ಬೇಕು? ವಕೀಲರು ಕೆಲಸ ಮಾಡ್ಕೊಂಡಿರ್ಬೇಕು. ಇವ್ರಿಗೆ ಯಾಕೆ? ಇವ್ರು ಹೇಳ್ತಾರಲ್ಲಿ ನನಗೆ SIT ನೋಟಿಸ್ ಕೊಟ್ಟರೆ ಕರೆದಿದ್ರು ಎಲ್ಲ 2 ಸರಿಯ,
ಇವನನ್ನ ಈ ಪಿನ್ ಡ್ರೈವ್ ಹೊರ ಪ್ರಪಂಚಕ್ಕೆ ಬರಬೇಕಾದ್ರೆ ಸಾವಿರಾರು ಪಿನ್ ಡ್ರೈವ್ಗಳು ಹಂಚಿಕೆ ಆಗಬೇಕಾದ್ರೆ ಮೂಲತಃ ಇವರೇ ಕಾರಣ. ಇವು ಎಲ್ಲ ಅದಕ್ಕೆ ನಿನ್ನನ್ನು A1 ಅಕ್ಯೂಸ್ ಮಾಡಬೇಕು ಅಂತೇಳಿ ಇವರು ಡಿಸ್ಕಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿನ ನಡೆಸ್ತಾ ಇದ್ದೀನಿ ಅಂತ ಅಂದ್ರೆ ಇವ್ರಿಗೆ ಯಾಕೆ ಹರ್ಕು 6 ತಿಂಗಳು 7 ತಿಂಗಳು ಗಟ್ಟಲೆ ಇವ್ರ ಹತ್ರ ವಿಡಿಯೋ ಇದ್ಮೇಲೆ ಪಿನ್ ಡ್ರೈವ್ ಇದ್ಮೇಲೆ ಇವ್ರು ಕೊಟ್ಟಿಲ್ಲ ಅನ್ನೋದಕ್ಕೂ ಸಾಕ್ಷಿ ಇಲ್ಲ, ಇವರೇ ಎರಿಬಿಟ್ಟರೆ ಅನ್ನೋದಕ್ಕೂ ಸಾಕ್ಷಿ ಇಲ್ಲ, ಇಲ್ಲ ಮಾಡಿಲ್ಲ ಅನ್ನೋದಕ್ಕೂ ಸಾಕ್ಷಿ ಇಲ್ಲ. ನಾಳೆ ಬೆಳಿಗ್ಗೆ ಯಾರ್ದು SIT-ನಲ್ಲಿ ಇದು ಬರುತ್ತೋ ಅವ್ರು ಅನುಭವಿಸ್ತಾರೆ. SIT-ನಲ್ಲಿ ನನ್ನೆಲ್ಲಿ ತಗೊಂಡು ಫಿಕ್ಸ್ ಮಾಡಿಬಿಡ್ತಾರಪ್ಪ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಮೇಲೆ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡೋದ ಈ ದೇವರಾಜಗೌಡರ ಕೆಲಸ ಅಲ್ಲ. ನೀವು ಯೋಚನೆ ಮಾಡ್ರಪ್ಪ, ಇವ್ರಿಗೆ ಯಾಕೆ ಅವ್ರ ಮೇಲೆಲ್ಲ ಇವ್ರು ಆಪಾದನೆ ಮಾಡಬೇಕು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.